ಹೊಸಕೋಟೆ ನಗರದಲ್ಲಿ ಮುಳುಗಿದ ನೀಲಿ ಜೆಂಡಾ. ಭೀಮ್ ಆರ್ಮಿ ಸಂಘಟನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಮುತ್ತೂರವರ ಅಧ್ಯಕ್ಷತೆಯಲ್ಲಿ ಬಾಲಚಂದ್ರರವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದು, ಹೊಸಕೋಟೆ ನಗರದ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮತ್ತು ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ನಗರದ ಸಂತೆಗೇಟ್ನಲ್ಲಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಬೃಹತ್ ಕಟೌಟನ್ನು ಹಾಕುವ ಮುಖಾಂತರವಾಗಿ ಬೈಕ್ ಮತ್ತು ಕಾರ್ ಆಟೋಗಳ ಮುಖಾಂತರವಾಗಿ ರ್ಯಾಲಿಯನ್ನು ಆರಂಭಿಸಿ ಹೊಸಕೋಟೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಮಹತ್ವ ಮತ್ತು ಅರಿವನ್ನು ಸಾರ್ವಜನಿಕರಿಗೆ ರ್ಯಾಲಿ ಮುಖಾಂತರವಾಗಿ ಮೂಡಿಸುವ ಮುಖಾಂತರ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನಿಟ್ಟು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಲಿತ ಮುಖಂಡರಾದ ಸೂಲಕುಂಟೆ ಆನಂದ್ರವರು ಹಾಗೂ ಪ್ರಜಾಶಕ್ತಿ ಸೇವಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕಾವನಹಳ್ಳಿ ಬೆಟ್ಟಪ್ಪನವರು ಸೇರಿದಂತೆ ಅನೇಕ ಮುಖಂಡರುಗಳು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನೀತಿ ಸಮಿತಿಯ ನೆಪವೊಡ್ಡಿ ಕಟ್ಟಿಹಾಕಲು ಸಾಧ್ಯವಿಲ್ಲ. ಅಂಬೇಡ್ಕರ್ ಅವರಿಗೆ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳಿದ್ದು ಪ್ರತಿನಿತ್ಯ ಕೂಡ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುತ್ತಾರೆ. ಆ ನಿಟ್ಟಿನಲ್ಲಿ ಇಂದು ಹೊಸಕೋಟೆ ನಗರದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಮುತ್ತೂರವರು ಸೇರಿದಂತೆ ಅವರ ಸಂಘಟನೆಯ ಪದಾಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದ್ದು, ರ್ಯಾಲಿಗಳ ಮುಖಾಂತರವಾಗಿ ಸಾರ್ವಜನಿಕರಲ್ಲಿ ಜಯಂತಿಯ ಬಗ್ಗೆ ಅರಿವನ್ನು ಮೂಡಿಸಿ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಖಂಡರಾದ ಅನ್ಸರ್ ಅವರು, ಸರ್ದಾರ್, ಹಾಲಿ ಮತ್ತು ಕನ್ನಡ ಸೇನೆಯ ಶಿವಣ್ಣ ಮತ್ತು ಭೀಮ್ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳಾದ ಮುಫಾರಕ್, ಅಫ್ರಿದಿ, ಪ್ರಮೋದ್, ಅಜಯ್ ಮತ್ತು ಲಕ್ಷ್ಮಣ್ ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ನೀತಿ ಸಮಿತಿನ ನೀವು ಬೇಕಂದ್ರೆ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಯಾವುದೇ ಒಂದು ನಾವು ತಲೆ ಕೆಡಿಸ್ಕೊಳಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ಈ ದೇಶನ ಆಳಿರ್ತಕ್ಕಂಥವ್ರು, ಈ ದೇಶನ ಕಟ್ಟಿರ್ತಕ್ಕಂಥವ್ರು, ಈ ದೇಶದ ಮೂಲ ನಿವಾಸಿಗಳಾದಂಥ ನಾವು ಪ್ರತಿ ಬಾರಿ ನೀವು ಎಷ್ಟೇ ಅಡ್ಡ ತಂದರೂ ಸಹ ನೋಡಿ, ನಮ್ಮ ಬ್ಯಾಟಪ್ಪ ಅವರು ಹಾಗೂ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಮಂಜು ಅವರು, ಮುದ್ದು ಅವರು ಎಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಪ್ರತಿ ಸಾರಿನೂ ಉಳಿಸ್ತೀವಿ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಮರೆ ಮಾರ್ಚಲಿಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರಗಳು, ಇಂಥ ನೀತಿ ಸಮಿತಿ ಏನು ನೀವು ತರ್ತೀರಾ, ನಿಮಗೆ ಮುಂದಿನ ದಿನಗಳಲ್ಲಿ ಪಾಠವನ್ನು ಕಲಿಸ್ತೀವಿ ದೇಶದಲ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಚಾಲನೆ ಕೊಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಜೈ ಭೀಮ್, ಜೈ ಭೀಮ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನ ಅಂತ ಒಂದು ಎಲೆಕ್ಷನ್ ವಿಚಾರದಿಂದ ಕೋಡ್ ಆಫ್ ಕಾಂಡಕ್ಟ್ ಇದ್ದು ನಾವು ತಡವಾಗಿ ಸ್ವಲ್ಪ 133ನೇ ವರ್ಷದ ಜಯಂತಿಯನ್ನು ಹಮ್ಮಿಕೊಂಡಿದ್ದು, ಅದೇ ರೀತಿಯಲ್ಲಿ ಎಲ್ಲರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡಿದ್ದು ಅವ್ರ ನೇತೃತ್ವದಲ್ಲಿ ಒಳ್ಳೆ ನಮ್ಮ ಸೂಲಕುಂಟೆ ಆನಂದನವರು ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಆಮೇಲೆ ಆನಂದನವರು ಕಾಲೋನಿ ಆನಂದನವರು ಬಂದಿದ್ದು ಅವರು ಇದರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಜೈ ಭೀಮ್ ಬಂಧುಗಳೇ, ಇವತ್ತಿನ ದಿನ ಭೀಮ್ ಆರ್ಮಿ ಪ್ರಜಾಶಕ್ತಿ ಸೇವಾ ಸಂಘ ವತಿಯಿಂದ ಅಂಬೇಡ್ಕರ್ ಅವರ ಕೈಯನ್ನು ಇವತ್ತು ಬಹಳ ಸಂತೋಷವಾಗಿ ನೋಡಿ. ಏನಂದ್ರೆ ಈ ದೇಶನ ಅಂಬೇಡ್ಕರ್ ಜಯಂತಿಯನ್ನ ಚುನಾವಣೆಯ ನೀತಿ ಸಮಿತಿ ಹೆಸರಲ್ಲಿ ಇವತ್ತಿನ ದಿನ ಸರ್ಕಾರಗಳಿಗೆ ನಾಚಿಕೆ ಅನುದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ರೀತಿ ನಿರ್ಬಂಧ ಇಲ್ಲ, ಆದ್ರೂ ಸಹ
ಅಧಿಕಾರಿ ವರ್ಗ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಮರೆ ಮಾಚ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ದಲಿತನೂ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯನ್ನು ನೀವೇನಾದರೂ ಚುನಾವಣೆ ನೀತಿ ಸಮಿತಿ ಜಾರಿಗೆ ತಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅಡ್ಡ ತಂದರೆ ಈ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರೆಲ್ಲ ಬೀದಿಗೆ ಇಳಿದು ಹೋರಾಟ ಮಾಡ್ಕಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಇಲ್ಲ